Hello, hi viewers, welcome back to our channel. Those who are preparing for KCET 2025, this video is helpful for them. So ಯಾರೆಲ್ಲ KCET 2025 ಪ್ರಿಪೇರ್ ಆಗ್ತಿದ್ರೆ ಸೊ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಹೈಯರ್ ಎಜುಕೇಶನ್ ರಿಲೇಟೆಡ್ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ದ ಫಸ್ಟ್ ಕ್ವಶನ್, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ಸೊ 2015 KCET ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. KCET 2015 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಯಾವ ದಿನದಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೇಳಿದ್ರೆ. ಸೊ ಆಪ್ಷನ್ಸ್ 5th June, 8th September and 10th December, 21st March ಅಂತಿದೆ. ಸೊ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್ ಅಂದರೆ ಸೊ ಆಪ್ಷನ್ ಬಿ 8th ಸೆಪ್ಟೆಂಬರ್ ಅಲ್ಲಿ ಇಂಟರ್ನ್ಯಾಷನಲ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆರ್ಗನೈಸೇಷನ್ ಡಿಕ್ಲೇರ್ಡ್ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ? ಯಾವ ಒಂದು ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಡೇ ಅನ್ನ ಡಿಕ್ಲೇರ್ ಮಾಡಿದೆ ಅಂತ ಕೇಳಿದ್ರೆ ಸೊ WHO, ಯುನೆಸ್ಕೋ, UNICEF ಅಂಡ್ UNDP ಅಂತಿದೆ. ಸೊ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇನ ಡಿಕ್ಲೇರ್ ಮಾಡಿದ ಒಂದು ಆರ್ಗನೈಸೇಷನ್ ಯಾವುದಂದ್ರೆ ಅದು ಯುನೆಸ್ಕೋ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಇಯರ್ ವಾಸ್ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಫಸ್ಟ್ ಡಿಕ್ಲೇರ್ಡ್ ಬೈ ಯುನೆಸ್ಕೋ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ ಇವನು ಇಯರ್ಸ್ ಕೂಡ ಕೇಳಲಾಗಿದೆ. ಸೊ ಯಾವ ವರ್ಷ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇನ ಫಸ್ಟ್ ಡಿಕ್ಲೇರ್ ಮಾಡಿತು ಯುನೆಸ್ಕೋ ಅಂತ ಕೇಳಿದರೆ 1945, 1966, 1972 ಆ್ಯಂಡ್ 1985 ಇದೆ. ಸೊ ಫಸ್ಟ್ ಆಗಿ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇನ ಡಿಕ್ಲೇರ್ ಮಾಡಿದ್ದು 1966. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ಕ್ವಶನ್, what is the main aim of international literacy day? ಇಂಟರ್ನ್ಯಾಷನಲ್ ಲಿಟ್ರಸಿ ಡೇದ ಮೇನ್ ಏಮ್ ಅಂದ್ರೆ ಗುರಿ ಏನು? ಸೊ ಆಪ್ಷನ್ಸ್ ಟು ಸೆಲೆಬ್ರೇಟ್ ನ್ಯಾಷನಲ್ ಫೆಸ್ಟಿವಲ್ಸ್, ಟು ರೈಸ್ ಅವೇರ್ನೆಸ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ಅಂಡ್ ರೈಟಿಂಗ್, ಟು ಪ್ರಮೋಟ್ ಟೂರಿಸಮ್, ಟು ಪ್ರಮೋಟ್ ಸ್ಪೋರ್ಟ್ಸ್ ಅಂತಿದೆ. ಸೊ ದ ಮೇನ್ ಏಮ್ ಆಫ್ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಈಸ್ ಟು ರೈಸ್ ಅವೇರ್ನೆಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ಅಂಡ್ ರೈಟಿಂಗ್. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, literacy is considered a dash ಅಂತ ಕೇಳಿದ್ರೆ luxury, human right, tradition and skill for scholars only ಅಂತಿದೆ. So literacy is considered as a human right. So option B is the right answer.